ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಒಳ್ಳೆ ಕಾಲ ನೋಡಿ ಮನೆಯಿಂದ ಹೊರ ಬರ್ತಿದ್ರು. ಈಗ ಅದೇ ಕರಾಳ ಅಮಾವಾಸ್ಯೆ ಎಂದು ಅವರ ಬಂಧನ ಆಯಿತು. ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿದ್ದಾಯಿತು. ಜ್ಯೋತಿಷ್ಯವನ್ನೇ ಪಾಲಿಸುವ ರೇವಣ್ಣ ಅಮಾವಾಸ್ಯೆ ಎಂದೇ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲೇ ವಾಸ್ತವ್ಯ ಮಾಡಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಜಿ ಸಚಿವ ರೇವಣ್ಣಗೆ ಕರಾಳ ಅಮಾವಾಸ್ಯೆ. ಪರಪ್ಪನ ಅಗ್ರಹಾರ ಸೇರಿದ ಎಚ್.ಡಿ. ರೇವಣ್ಣ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನಿನ್ನೆ ಕರಾಳ ಅಮಾವಾಸ್ಯೆ ಆಗಿತ್ತು ಅನ್ಸುತ್ತೆ. ಹೆಜ್ಜೆ ಹೆಜ್ಜೆಗೂ ಜ್ಯೋತಿಷ್ಯ ನಂಬ್ತಿದ್ದ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಮೇ 14ರವರೆಗೆ ರೇವಣ್ಣಗೆ ನ್ಯಾಯಾಂಗ ಬಂಧಿಸಿ ಕೋರ್ಟ್ ಆದೇಶಿಸಿದೆ. ನ್ಯಾಯಾಂಗ ಬಂಧನ ಆದೇಶಕ್ಕೆ ರೇವಣ್ಣ ಕಣ್ಣೀರು. ಕೆಆರ್ ನಗರ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ 7 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 17ನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ. ಈ ವೇಳೆ ಅಳುತ್ತಲೇ ಕೋರ್ಟ್ನಿಂದ ರೇವಣ್ಣ ಹೊರಬಂದ್ರು. ಇನ್ನೂ ಆದೇಶ ಪ್ರತಿ ಸಿಕ್ತಿದ್ದಂತೆ ರೇವಣ್ಣಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿನ ವಿಐಪಿ ಸೆಲ್ಗೆ ಮಾಜಿ ಸಚಿವ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಯಿತು. ಇನ್ನು ಈ ಸೆಲ್ ಟಿವಿ, ಫ್ಯಾನ್, ಹಾಸಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ರೇವಣ್ಣ ವೈಯಕ್ತಿಕ ಮಾಹಿತಿಗಳನ್ನ ಜೈಲಾಧಿಕಾರಿ ದಾಖಲಿಸಿಕೊಂಡ್ರು. ನಾಳೆ ಯುಟಿಪಿ ನಂಬರ್ ಜನರೇಟ್ ಆಗಲಿದೆ. ಇನ್ನು ರೇವಣ್ಣ ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಒಂದು ವೇಳೆ ಜಾಮೀನು ಸಿಗದಿದ್ರೆ ಮೇ 14ರವರೆಗೆ ರೇವಣ್ಣ ಜೈಲಿನಲ್ಲೇ ಇರಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ದೇಶದಾದ್ಯಂತ ಕೋಲಾಹಲಕ್ಕೆ ಕಾರಣವಾಗಿಬಿಟ್ಟಿದೆ. ಇದು ಒಂದು ಕಾಲದ ಜೋಡೆತ್ತುಗಳಾಗಿದ್ದ ಡಿಕೆಶಿ ಎಚ್ಡಿಕೆ ನಡುವೆ ಟಾಪ್ ಫೈಟ್ಗೂ ಕೂಡ ದಾರಿ ಮಾಡಿಕೊಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಪೆನ್ಡ್ರೈವ್ ಮಹಾಯುದ್ಧ. ಡಿಕೆಶಿ ಎಚ್ಡಿಕೆ ನಡುವೆ ಟಾಕ್ ಫೈಟ್. ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಕೋಲಾಹಲ ಎಬ್ಬಿಸಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಆಕ್ರೋಶದ ಬೆಂಕಿ ಧಗಧಗಿಸ್ತಾ ಇದೆ. ಈ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡದ ಆರೋಪ ಕೇಳಿ ಬಂದ ಮೇಲಂತೂ ದಳಪಡೆ ಕೆರಳಿ ಕೆಂಡವಾಗಿದ್ರೆ ಡಿಕೆಶಿಯು ಅವರದ್ದೇ ಸ್ಟೈಲ್ನಲ್ಲಿ ಟಕ್ಕರ್ ಕೊಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ನಡುವಿನ ಮಾತಿನ ಮಲ್ಲಯುದ್ಧ ಆರಂಭಿಸಿದ್ದಾರೆ. ಗಟ್ಟಿ ಮೂಳೆ ಇದ್ರೆ ಧೈರ್ಯವಾಗಿ ಎದುರಿಸಿ. ಅವ್ರಿಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸಕ್ಕೆ ಹೇಳಿ. ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು 20 ತಿಂಗಳು 14 ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತಿಲ್ಲಿ ಬಂದಿದ್ದೀನಲ್ಲ, ಇವತ್ತು ಕೋರ್ಟ್ ಮುಂದೆ ಬಂದಲ್ಲ, ನ್ಯಾಯಕ್ಕೆ ತಲೆ ಬಾಗ್ತಾ ಇರ್ತಕ್ಕಂಥವ್ನು ನಾನು. ನೀವೇನು ಲಾಯರ್ ಜಡ್ಜ? ಏನು ಲಾಯರ್ ಜಡ್ಜ ಅಲ್ಲೆಲ್ಲ ಜಡ್ಜ್ಮೆಂಟ್ ಕೊಡ್ತಕ್ಕೆ ಏನು 0.5 ಕೋರ್ಟಲ್ಲಿ ವಾದ ಮಾಡ್ತೀನಿ. ಕಥಾನಾಯಕನೂ ಇವನೇ, ಡೈರೆಕ್ಟ್ರು ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಏನೇನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ. ಅನುಕಂಪದ ನಾಟಕ ಆಡಬೇಡಿ. ಆ ಹೆಣ್ಮಕ್ಳ ಬಗ್ಗೆ ಇದೇ ಅಲ್ವಾ ಗೌರವ ನೀವು ಕೊಟ್ಟಿರೋದು? ಆಯ್ತಪ್ಪ, ಯಾವನ್ ತಪ್ಪು ಮಾಡವನೇ ಅವನಿಗೆ ಶಿಕ್ಷೆ ಆಗಲಿ, ನಾನು ಅದೇ ಹೇಳ್ತಾ ಇದ್ದೇನೆ. ಆ ಹೆಣ್ಣು ಮಕ್ಳೇನು ಅನ್ಯಾಯ ಮಾಡಿದರು? ಆ ಹೆಣ್ಣು ಮಕ್ಳು ಚಿತ್ರಣ ಯಾಕೆ ಕೊಟ್ರಿ? ಬೀದಿಗೆ ಯಾಕೆ ಬಿಟ್ರಿ? ಇದು ನೀವು ಅವರಿಗೆ ಅನುಕಂಪ ತೋರಿಸೋದಾ? ಈಗ ಯಾವ ಆರ್ಥಿಕ ನೆರವು ಕೊಡ್ತೀರಿ? ಮಾತಿನ ಮೇಲೆ ನೀವು ನಿಲ್ಲಿ. ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಿ ಅವ್ರೇನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು, ನಂದು ದೇವೇಗೌಡರು ಸಂಬಂಧ ಇಲ್ಲ, ಅವರೇ ಬೇರೆ ಫ್ಯಾಮಿಲಿ. ನಮ್ಮ ಮಗನೂ ಹೇಳಿದ್ರು, ಇವ್ರು ಹೇಳಿದ್ರು ಯಾಕೆ ಗುರಿ ಮಾಡ್ಕೊತಾ ಇದ್ದಾರೆ? ನಾವು ಸಂಬಂಧ ಇಲ್ಲ, ಒಂದು
ಕಾನೂನು ಪ್ರಕಾರ ಕ್ರಮಗಳು ತಿಂದೋ ನೀರು ಬಿಡಬೇಕು ಅಂತ ಹೇಳಿದವರು. ಒಂದು ಪೆನ್ ಡ್ರೈವ್ ಈ ದೇಶವನ್ನೇ ತಲ್ಲಣಗೊಳಿಸಿದೆ. ಅತ್ತ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಆಶ್ರಯ ಪಡೆದಿದ್ರೆ, ಇದರ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಮಾತಿನ ವಾಗ್ದಾನಗಳು ಜೋರಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.